ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಪೂರ್ವ ತಯಾರಿಗಾಗಿ ನಾವು ಕನ್ನಡ ವಿಷಯದ ಒಂದು ಸಂಭವನೀಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕನ್ನು ಮಾಡಿ, ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗಳಗಳ ಎಂಬ ಅನುಕರಣಾವ್ಯಯ ನುಡಿಯು ಈ ಕೆಳಗಿನ ಯಾವ ಕ್ರಿಯೆಯನ್ನು ಸೂಚಿಸುತ್ತದೆ? ಮೂರಿ, ಕಣ್ಣೀರಿಡು, ನಡೆ, ನುಡಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಣ್ಣೀರು ಅನ್ನುವಂಥದ್ದನ್ನು ಸೂಚಿಸುವಂಥ ಒಂದು ಕ್ರಿಯೆ ಆಗಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ನೋಡಿ, ಮಾತ್ರಶ್ರೀ ಸಮಾನ. ಇದನ್ನು ಈ ಸಂಬೋಧನೆಯನ್ನು ನಾವು ಯಾರಿಗೆ ಬಳಸ್ತೀವಿ? ಈ ಪತ್ರ ಲೇಖನದ ಒಂದು ಸಂಬೋಧನೆಗಳಲ್ಲಿ ಬರುವಂಥ ಒಂದು ಮಾತ್ರಶ್ರೀ ಸಮಾನ. ಆಪ್ಷನ್ ಎ, ಅತ್ತಿಗೆ, ಮಗಳಿಗೆ, ದೊಡ್ಡಮ್ಮನಿಗೆ, ತಾಯಿಗೆ ಅಂತ ಇದೆ. ಸರಿಯಾದ ಉತ್ತರ ದೊಡ್ಡಮ್ಮನಿಗೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ನೋಡಿ, ಗಾಳಿ ನನ್ನ ಗೆಳೆಯ, ನೀರು ನನ್ನ ಶತ್ರು, ಜೀವಿಯಲ್ಲಿ ನಾನು ಆದರೂ ಹರಡಿಕೊಳ್ಳುತ್ತೇನೆ, ಹಾಗಾದರೆ ನಾನು ಯಾರು? ಧೂಳು, ಉಸಿರು, ಮರ, ಬೆಂಕಿ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಬೆಂಕಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒಂದು ನೋಡಿ, ಬಟ್ಟೆ ಈ ಪದದ ಅರ್ಥ ಅರಿವೆ, ದಿರವೆ, ಹರಿವೆ, ಅರಿವೆ, ಅರಿವು ಅಂತ ಇದೆ. ಬಟ್ಟೆ ಈ ಪದದ ಅರ್ಥ ಸರಿಯಾದ ಉತ್ತರ ಅರಿವೆ ಅನ್ನುವಂಥ ಒಂದು ಅರ್ಥನ ಕೊಡುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸುಖ ದುಃಖ ಒಂದೇ ನಾಣ್ಯದ ಡ್ಯಾಶ್ ಗಾದೆ ಮಾತು ಪೂರ್ಣಗೊಳಿಸಿ. ಎರಡು ಮುಖಗಳು, ಎರಡು ನೋಟುಗಳು, ಎರಡು ನಾಣ್ಯಗಳು, ಎರಡು ಸಿಂಹಲಾಂಛನಗಳು ಅಂತ ಇದೆ. ಸುಖ ದುಃಖ ಒಂದೇ ನಾಣ್ಯದ ಎರಡು ಮುಖಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗೆ ವಿದ್ಯಾರ್ಥಿಗಳು ಯಾರೆಲ್ಲ ಈ ಒಂದು ಕ್ಲಾಸನ್ನು ಕೇಳ್ತಿದ್ದಾರೆ, ನಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಭೂತಕಾಲಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ? ಬರೆಯುತ್ತಾನೆ, ಬರೆಯುತ್ತಿದ್ದಾನೆ, ಬರೆಯುತ್ತಿರುವನು, ಬರೆದನು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಇದು ಭೂತಕಾಲಕ್ಕೆ ಅಂತ ಕೇಳಿದ್ದಾರೆ. ಅಂದರೆ ಹಿಂದೆ ನಡೆದಂಥ ಒಂದು ಘಟನೆ ಯಾವುದು? ಭೂತಕಾಲಕ್ಕೆ ಸಂಬಂಧಪಟ್ಟಿದ್ದು. ಈಗ ನಡೀತಾ ಇರುವಂಥದ್ದು ಯಾವುದು ಹೇಳ್ರಿ? ವರ್ತಮಾನ ಕಾಲ. ಹಾಗೆ ನಾಳೆ ನಡೆಯಬಹುದಾಗಿದ್ದಂಥದ್ದು ಯಾವುದು? ಭವಿಷ್ಯದ ಕಾಲ. ಇಲ್ಲಿ ಬರೆದನು ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ನೋಡಿ, ದ.ರಾ. ಬೇಂದ್ರೆಯವರ ಅಂಕಿತ ನಾಮ ಯಾವುದು? ಆನಂದ ಕಂದ, ತರಾಸು, ಅಂಬಿಕಾತನಯ ದತ್ತ, ಶ್ರೀನಿವಾಸ ಅಂತ ಇದೆ. ದ.ರಾ. ಬೇಂದ್ರೆಯವರ ಅಂಕಿತ ನಾಮ ಯಾವುದು ಅಂತ ಕೇಳಿದಾಗ ಅಂಬಿಕಾತನಯ ದತ್ತ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಅಂಕಿತ ನಾಮ ಯಾವುದು ಅಂತ ಕೇಳಿದಾಗ ಅಂಬಿಕಾತನಯ ದತ್ತ. ಇವರ ಒಂದು 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಹ ದೊರೆತಿದೆ. ಓಕೆ, ನೆಕ್ಸ್ಟ್ ಒಂದು ನೋಡಿ, ಆರಂಭಿಸು ಪದದ ವಿರುದ್ಧಾರ್ಥಕ ಪದ ಯಾವುದು? ಪ್ರಾರಂಭಿಸು, ಅನಂಗಿಸು, ಮುಕ್ತಾಯಗೊಳಿಸು, ಪುನರಾರಂಭಿಸು ಅಂತ ಇದೆ. ಆರಂಭಿಸು, ಮುಕ್ತಾಯಗೊಳಿಸು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬೇಟೆಗಾರ ಒಂದು ಪಾರಿವಾಳವನ್ನು ಬೇಟೆಯಾಡಿದನು. ಈ ವಾಕ್ಯದಲ್ಲಿ ಪುಲ್ಲಿಂಗ ರೂಪ ಯಾವುದು? ಪಾರಿವಾಳ, ಬೇಟೆಗಾರ, ಒಂದು, ಯಾವುದು ಅಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬೇಟೆಗಾರ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಬಂದು ನೋಡಿ, ವಟ ಎಂಬ ಅನುಕರಣಾವ್ಯಯ ನುಡಿಯು ಈ ಕೆಳಗಿನ ಯಾವ ಕ್ರಿಯೆಯನ್ನು ಸೂಚಿಸುತ್ತದೆ? ಹೊಳೆ, ನೋಡು, ಮಾತಾಡು, ಕುದಿ ಅಂತ ಇದೆ. ವಟ ಅನ್ನೋದು ಮಾತಾಡು ಅನ್ನೋಂಥ ಒಂದು ಅನುಕರಣಾವ್ಯಯ ನುಡಿಗೆ ಸಂಬಂಧಪಟ್ಟಿರುವಂಥದ್ದು ಅಂತೇಳಿ ಹೇಳ್ಬೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ಒಂದು ನೋಡಿ, ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಕ್ರಿಯಾಪದಕ್ಕೆ ಉದಾಹರಣೆ ಯಾವುದು? ಕ್ರಿಯಾಪದ ವರ್ಬ್ ಅಂತಂತ ಹೇಳ್ತೀವಲ್ಲ, ಅದಕ್ಕೆ ಉದಾಹರಣೆ ಯಾವುದು? ಆಟ, ಪಾಠ, ಊಟ, ಆಡು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಡು ಅನ್ನೋದು ಸರಿಯಾದ ಉತ್ತರ. ಇದು ಒಂದು ಕ್ರಿಯಾಪದ ಆಗಿರುವಂಥದ್ದು. ನಿಮ್ಗೆ ಗೊತ್ತಿದ್ದ ಒಂದು ವಾಕ್ಯದಲ್ಲಿ ಕರ್ತೃ ಕರ್ಮ ಕ್ರಿಯಾಪದವನ್ನು ನಾವು ಗಮನಿಸ್ಬೋದು. ರಾಮನು ಕಾಡಿಗೆ ಹೋದನು. ಇಲ್ಲಿ ರಾಮನು ಅನ್ನೋದು ಕರ್ತೃಪದ, ಕಾಡಿಗೆ ಅನ್ನೋದು ಕರ್ಮಪದ, ಹಾಗೆ ಹೋದನು ಅನ್ನೋದು ಕ್ರಿಯಾಪದ ಆಗ್ತದೆ. ರಾಮನು ಕಾಡಿಗೆ ಹೋದನು, ಕರ್ತೃ ಕರ್ಮ ಕ್ರಿಯಾಪದ. ಓಕೆ, ಭೂಮಿ ಇದರ ಸಮಾನಾರ್ಥಕ ಪದ ಯಾವುದು? ತೊರೆ, ಹೊರೆ, ಮೊರೆ, ಧರೆ ಅಂತ ಇದೆ. ನಾವು ಭೂಮಿಗೆ ಸಾಮಾನ್ಯವಾಗಿ ಪೃಥ್ವಿ, ಇಳೆ ಈ ಥರ ಎಲ್ಲ ಕರಿತೀವಿ. ಧರೆ ಅನ್ನುವಂಥದ್ದು ಸರಿಯಾದ ಉತ್ತರ. ಭೂಮಿ ಇದಕ್ಕೆ ಸಮಾನಾರ್ಥಕ ಪದ ಯಾವುದಂತ ಕೇಳಿದಾಗ ಧರೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ.
ಹಾಗೆ ವಿದ್ಯಾರ್ಥಿಗಳು ಯಾರಿಗೆಲ್ಲ ಈ ಒಂದು ಕ್ಲಾಸ್ ಇಷ್ಟ ಆಗ್ತಾ ಇದೆ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ಕ್ಲಾಸನ್ನು ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಮನಸ್ಸು ಕಲುಕು ಡ್ಯಾಶ್ ಭಾವನೆಗಳನ್ನು ಕದಡು. ಈ ವಾಕ್ಯದಲ್ಲಿ ಮನಸ್ಸು ಕಲುಕು ನಂತರ ಬರುವಂಥ ಲೇಖನ ಚಿಹ್ನೆ ಯಾವುದು? ಇದೊಂದು ಸಮಾನಾರ್ಥಕ ಪದವಾಗಿರೋದ್ರಿಂದ ಇಲ್ಲಿ ಯಾವ ಚಿಹ್ನೆ ಬರಬೇಕು ಅಂತಂದಾಗ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸಮ ಚಿಹ್ನೆ ಬರಬೇಕು. ಓಕೆ, ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಸರಿಯಾದ ಅರ್ಥ ನೀಡುವಂತಹ ವಾಕ್ಯ ಯಾವುದು ಅಂತ ಕೇಳಿದರೆ ಸರಿಯಾದ ಒಂದು ಅರ್ಥ ನೀಡುವಂತಹ ವಾಕ್ಯ, ಮಗು ಸ್ಕೂಲಿಗೆ ಹೋಗಲು ಅಳುತ್ತದೆ. ಮಗು ಸ್ಕೂಲಿಗೆ ಹೋಗಲು ಅಳುತ್ತದೆ. ಸಿ, ಮಗು ಶೂಲಿಗೆ ಹೋಗಲು ಅಳುತ್ತದೆ. ಡಿ, ಮಗು ಸ್ಕೂಲಿಗೆ ಹೋಗಲು ಅಳುತ್ತದೆ. ಇಲ್ಲಿ ನೋಡಿ, ಇದನ್ನು ವ್ಯಾಕರಣಬದ್ಧವಾಗಿ ಬರೆದಾಗ ಯಾವುದಾಗತ್ತಂತಂದಾಗ ಮಗು ಸ್ಕೂಲಿಗೆ ಹೋಗಲು ಅಳುತ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ, ಆಪ್ಷನ್ ಎ. ಓಕೆನಾ, ನೆಕ್ಸ್ಟ್ ಒನ್ ನೋಡಿ, ಇವುಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಶಿವ, ವಿಷ್ಣು, ಹಾಗೆ ಬ್ರಹ್ಮ, ರಾಮ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಮ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ರವಿ ಮಾಡು ನ್ಯಾರ ನೆತ್ತಿಗೋದಲ ತಪವ. ವಾಕ್ಯ ಸರಿಪಡಿಸಿ ಬರೆ. ಹರವಿ ತಪವ ಮಾಡೋ ನ್ಯಾರ ನೆತ್ತಿಗೋದಲ ಹರವಿ ತಪವ ಮಾಡೋ ನ್ಯಾರ ಅಂತ ಇದೆ. ಹಾಗೆ ನೆಕ್ಸ್ಟ್ ಒನ್ ನೋಡಿ, ತಪವ ಮಾಡೋ ನ್ಯಾರ ನೆತ್ತಿಗೋದಲ ಹರವಿ. ನೆಕ್ಸ್ಟ್ ಒನ್ ನೋಡಿ, ಮಾಡೋ ನ್ಯಾರ ನೆತ್ತಗೋದಲ ಹರವಿ ತಪವ ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ನೆತ್ತಿಗೋದಲ ಹರವಿ ತಪವ ಮಾಡೋ ನ್ಯಾರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಯಾವುದು? ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಒನ್ ನೋಡಿ, ದಡ ಈ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಬಯಲು ಅಂತ ಇದೆ. ದಡ ಬಯಲು ಅಂತ ಇದೆ. ಹೊಂಡ, ದಂಡೆ, ಕೊನೆ ಅಂತ ಇದೆ. ಆಪ್ಷನ್ ಸಿ ಇಸ್ ದ ದಂಡೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ದಂಡೆ. ನೆಕ್ಸ್ಟ್ ಒನ್ ನೋಡಿ, ಗಪ ಗಪ ಎಂಬ ಅನುಕರಣಾವ್ಯಯ ನುಡಿಯು ಈ ಕೆಳಗಿನ ಯಾವ ಕ್ರಿಯೆಯನ್ನು ಸೂಚಿಸುತ್ತದೆ? ತಿರುಗು, ತಿನ್ನು, ಕುಡಿ, ಓಡು ಅಂತ ಇದೆ. ಗಪ ಗಪ ಎಂಬ ಅನುಕರಣಾವ್ಯಯ ಅಂತಂದಾಗ ಇದಕ್ಕೆ ತಿನ್ನು ಅನ್ನುವಂಥದ್ದು ಸರಿಯಾದ ಒಂದು ಉತ್ತರ ಆಗುತ್ತೆ. ಇದು ತಿನ್ನು ಅನ್ನುವಂಥ ಒಂದು ಕ್ರಿಯೆಯನ್ನು ಸೂಚಿಸುವಂಥದ್ದಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ ವಿದ್ಯಾರ್ಥಿಗಳೇ, ಭತ್ತವನ್ನು ಕಪ್ಪು ಮಣ್ಣಿನಲ್ಲಿ ಬೆಳೆಯುತ್ತಾರೆ. ಈ ವಾಕ್ಯದಲ್ಲಿ ಗುಣವಿಶೇಷಣ ಯಾವುದು? ಗುಣವಿಶೇಷಣ ಯಾವುದು ಅಂತ ಕೇಳಿದರೆ ಭತ್ತ ಕಪ್ಪು ಮಣ್ಣು ಬೆಳೆಯುತ್ತಾರೆ. ಇಲ್ಲಿ ಗುಣವಿಶೇಷಣ ಅಂತ ತಂದಾಗ ಯಾವುದು ಭಾಳ ಇಂಪಾರ್ಟೆಂಟ್, ಯಾಕಂದರೆ ಗುಣವಿಶೇಷಣಗಳ ಮೇಲೆ ಸಾಕಷ್ಟು ಸಲ ಕ್ವಶನ್ಸ್ಗಳಾಗಿದ್ದಾವೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಬಿ ಕಪ್ಪು ಅನ್ನೋದು ಸರಿಯಾದ ಉತ್ತರ. ಹಾಗಾದರೆ ನಿಮಗೊಂದು ಹೋಮ್ವರ್ಕ್ ಕೊಡ್ತೀನಿ ನೋಡಿ. ನನ್ನ ಹತ್ತಿರ ಕೆಂಪು ಪೆನ್ನು ಇದೆ. ನನ್ನ ಹತ್ತಿರ ಕೆಂಪು ಪೆನ್ನು ಇದೆ. ನನ್ನ ಹತ್ತಿರ ಕೆಂಪು ಪೆನ್ನು ಇದೆ. ಕೆಂಪು ಪೆನ್ನು ಇದೆ. ಇದರೊಳಗೆ ಗುಣವಿಶೇಷಣ ಪದ ಯಾವುದು ಅಂತೇಳಿ ನೀವು ಆನ್ಸರನ್ನು ಕಮೆಂಟ್ ಮಾಡಿ ತಿಳಿಸಿ ವಿದ್ಯಾರ್ಥಿಗಳೇ. ನನ್ನ ಹತ್ತಿರ ಕೆಂಪು ಪೆನ್ನು ಇದೆ, ಇದರೊಳಗೆ ಗುಣವಿಶೇಷಣ ಪದ ಯಾವುದು? ನೆಕ್ಸ್ಟ್ ಒನ್ ನೋಡಿ, ಮಹಾಪ್ರಾಣಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಮಹಾಪ್ರಾಣಕ್ಕೆ ಉದಾಹರಣೆ ಠ ಭ ಪ ಬ ಓ ಐ ಯ ಲ ಅಂತ ಇದೆ. ಸರಿ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದ.